ನಿಮ್ಮ ಹೆಸರು ಹೇಳಿ. ಓಂ ಪ್ರಕಾಶ್ ಫಿರ್ಶೆಟ್ಟಿ, ಸಣ್ಣ ಫಿರ್ಶೆಟ್ಟಿ, ರೈಟ್ ಸರ್. ಯಾವ್ರು ನಿಮ್ದು? ಬೀದರ್ ಕಮಟಾನ ಹೊಲಕ್ಕೆ ಇದೆ ನಮ್ದು ಹೊಲ, ಕಮಟಾನಕ್ಕಿದೆ. ಪಪ್ಪಾಯ ಸಪ್ಲೈ ಮಾಡ್ತಾ ಇದ್ದೇವೆ ನಾವು. ಓಂ ಪ್ರಕಾಶ್ ಅವರೇ, ಈ ತಮ್ಮ ಹೊಲದಲ್ಲಿ ನೀವು ಎಷ್ಟು ಎಕರೆ ಪಪ್ಪಾಯ ಬೆಳೆದಿದ್ದೀರಾ? ಪಪ್ಪಾಯ ಹಾಕಿದೆ ಸರ್. 3 ಎಕರೆ. 3 ಎಕರೆ. 3 ಎಕರೆ. ಈಗ ಎಲ್ಲ ಲಾಕ್ಡೌನ್ ಅಲ್ಲಿ ಎಲ್ಲ ಮಾರ್ಕೆಟ್ ಎಲ್ಲ ಬಂದಾಗಿತ್ತು. ಲಾಸ್ಟ್ ಏನಾಯ್ತು, ನಿಮ್ ಲಾಕ್ಡೌನ್ ಓಪನ್ ಆಗಿಲ್ಲ, ಬಟ್ ಜಸ್ಟ್ ಇನ್ನು ಲಾಕ್ಡೌನ್ ಎಲ್ಲ ಬಂದಾಗಿತ್ತು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡೋದು ಓಪನ್ ಮಾಡೋದು ಅವ್ರು ನನ್ಗೆ ಸ್ಟಾರ್ಟ್ ಆಯ್ತು. ಇವ್ರು ಸ್ಟಾರ್ಟ್ ಮಾಡಿದ್ರು. ನಾನು ಸ್ಟಾರ್ಟಿಂಗ್ ಹೆಚ್ಚಿಗೆ ದರ ತಗೊಂಡ್ಬಿಟ್ರು. ಆಮೇಲೆ ಹಂಗೆ ತುಕ್ತಾ ನಡೆದು. ಬಟ್ ನಾನು ಹೆಚ್ಚಿಗೆ ಮಾರ್ಕೆಟ್ ಬರ್ತಾ ಇದ್ದಾಗ ಅದೇನಾಯ್ತು, ನನಗೆ ಹೈದರ ಕಸ ಪರಿಸ್ಥಿತಿ ಬಂತು. ಬಟ್ ಇವರು ನಮ್ಗೆ ರೇಟ್ ಜಾಸ್ತಿ ಕೊಟ್ಟಿದ್ದಾರೆ. ಕಡಕ್ಕಿಂತ ರೇಟ್ ನಮ್ಗೆ ಇವ್ರು ಜಾಸ್ತಿ ಕೊಟ್ಟಿದ್ದಾರೆ. ಬಟ್ ಇವ್ರಿಗೆ ರಿಕಮೆಂಡ್ ಕಮ್ಮಿ ಇದೆ ಅಷ್ಟೇ. ಈಗ 5-6 ಟನ್ ಬರ್ತದೆ. ಬಟ್ ಇವ್ರು ತುಂಬ 2 ಕ್ವಿಂಟಲ್. ಓಂ ಪ್ರಕಾಶ್ ಅವರೇ, ಈಗ ನಮ್ಮ ಬೀದರ್ ಡಿಸ್ಟಿಕ್ ಅಲ್ಲಿ ಎಷ್ಟು ಕನ್ಸಂಪ್ಷನ್ ಇದೆ, ಎಷ್ಟು ರಿಕ್ವೈರ್ಮೆಂಟ್ ಇದೆ, ಅಷ್ಟು ನಾವು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇದೀವಿ. ಪರ್ಚೇಸ್ ಮಾಡ್ರಿ. ಬಟ್ ಈಗ ನಮ್ದು ಹಾಪ್ಕಾಮ್ಸ್ ಇವತ್ತಿಂದ ನಾವೇನು ಆಕ್ಟಿವಿಟೀಸ್ ಮಾಡಿವಲ್ಲ. ಹಾಪ್ಕಾಮ್ದಿಂದ ನಮ್ಗೆ ಈ ತರ ಇಲ್ಲ. ಬಟ್ ಪೇಮೆಂಟ್ ಕರೆಕ್ಟ್ ಇದೆ, ತಗೋತಾ ಇದ್ದಾರೆ, ಹೇಳಿದಷ್ಟು ಕೊಡ್ತಾ ಇದ್ದೇವೆ, ತಗೋತಾರೆ. ಬಟ್ ಅದೇ ರಿಕಮೆಂಡ್ ಕಮ್ಮಿ ಇದೆ. ನಿಮ್ಗೆ ಎಲ್ಲ ಲಾಕ್ಡೌನ್ ಸಲಿಂದ ಈಗ ಅಲ್ಲ ನಿಮ್ಗೆ ಎಷ್ಟರ ಹೆಲ್ಪ್ ಆಗಿದೇನೆ ಇಲ್ಲ ಹಾಪ್ಕಾಮ್ಸ್ ವತಿಯಿಂದ? ಹಾಪ್ಕಾಮ್ದ ಪೂರ 100% ಹೆಲ್ಪ್ ಆಗಿದೆ. 1% ಹೆಚ್ಚಿಗೆ 100 ಮತ್ತೆ 1% ಹೇಳ್ತೀನಿ. ಮಾಡ್ಬೇಡ್ರಿ, ಏನೇನು ಹೇಳ್ತೀನಿ.